ಬಿಗ್ ಫೈನಲ್ಲಿ ನಾಲ್ಕನೇ ಸುದ್ದಿ, ಬಿಜೆಪಿಯ ಸುದ್ದಿ. ಬಿಜೆಪಿ ಒಳಗಡೆ ಏನಾಗ್ತಾ ಇದೆ ಹಾಗಾದ್ರೆ? ವಿಜೇಂದ್ರ ಅವ್ರ ಕಥೆ ಏನು? ವಿಜೇಂದ್ರಗೆ ಬಿಗ್ 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 ರಿಲೀಫ್ ಸಿಗ್ತಾ ಇದೆ. ವರ್ಕೌಟ್ ಆಯ್ತಾ ಹಾಗಾದ್ರೆ ವಿಜೇಂದ್ರ ಸಂಘಟನೆಯ ತಂತ್ರ? ವಿಜೇಂದ್ರಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಈಗ ವರ್ಕೌಟ್ ಆಯ್ತಾ ಹಾಗಾದ್ರೆ ವಿಜೇಂದ್ರ ಅವರ ಸಂಘಟನೆಯ ತಂತ್ರ? ವಿಜೇಂದ್ರ ನೇತೃತ್ವದ ಜನಾಕ್ರೋಶ ಯಾತ್ರೆ ಸಕ್ಸಸ್ ಆಗಿದೆ. ವಿಜೇಂದ್ರ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ನೋ ಎಫೆಕ್ಟ್. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋ ಸೂಚನೆ ಸಿಕ್ಕಿದೆ. ಇನ್ನೊಂದೇ ವಾರದಲ್ಲಿ ಸಿಗಲಿದೆಯಾ BY ವಿಜಯೇಂದ್ರ ಅವರಿಗೆ ಗುಡ್ ನ್ಯೂಸ್? ಈಗ ರಾಜ್ಯದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳ ಬಗ್ಗೆ ವಿಜೇಂದ್ರ ಅವರು ಬಹಳ ಎಫೆಕ್ಟಿವ್ ಆಗಿ ಒಂದಿಷ್ಟು ಜನಾಕ್ರೋಶದ ಯಾತ್ರೆಯನ್ನ ಮಾಡ್ತಾ ಇರೋದು ಗಮನಿಸ್ತಾ ಇದ್ದೀವಿ. ಅದಾದ ನಂತರ ಸರ್ಕಾರದ ವಿರುದ್ಧ ಅವರು ಯಾವಾಗ್ಲೂ ಕೂಡ ಸರ್ಕಾರದ ಕಿವಿ ಹಿಂಡುವಂತ ಕೆಲಸವನ್ನ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಬಹಳ ಪ್ರಮುಖವಾಗಿ ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ ಏರಿಕೆಯನ್ನ ಖಂಡಿಸಿ ಇಡೀ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರೆ. ಇನ್ನು ಮೇ 3ಕ್ಕೆ ಜನಾಕ್ರೋಶ ಯಾತ್ರೆಗೆ ತೆರೆ ಬೀಳಲಿದೆ. ಅಷ್ಟರಲ್ಲೇ ವಿಜೇಂದ್ರಗೆ ಸಿಗಲಿದೆ ಹಾಗಾದ್ರೆ ಸಿಹಿ ಸುದ್ದಿ. ಜನಾಕ್ರೋಶ ವಿಜೇಂದ್ರ ಪಾಲಿಗೆ ವರದಾನವಾಯ್ತಾ? ಮೇ 3ಕ್ಕೆ ಜನಾಕ್ರೋಶ ಯಾತ್ರೆಗೆ ತೆರೆ ಬೀಳಲಿದೆ. ಅಷ್ಟರಲ್ಲೇ ವಿಜೇಂದ್ರಗೆ ಸಿಹಿ ಸುದ್ದಿ ಸಿಗಲಿದೆಯಾ? ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೂತನ ಸಾರಥಿ ಆಯ್ಕೆಯಾಗೋದಿಲ್ವಾ? ವಿಜೇಂದ್ರ ಅವರೇ ಪ್ರೆಸಿಡೆಂಟ್ ಆಗಿ ಮುಂದುವರಿತಾರಾ? ವಿಜೇಂದ್ರ ಜನಾಕ್ರೋಶ ಯಾತ್ರೆ ವರ್ಕೌಟ್ ಆಯ್ತಾ? ಮೇ 28ಕ್ಕೆ ವಿಜೇಂದ್ರಗೆ ಸಿಗುತ್ತಾ ಹಾಗಾದ್ರೆ ಮತ್ತೊಮ್ಮೆ ಪಟ್ಟ? ಈಗ ಸಿಕ್ಕಿದೆ, ಅದೇ ಒಂದು ಕುರ್ಚಿಯಲ್ಲಿ ವಿಜೇಂದ್ರ ಅವರು ಮುಂದುವರಿತಾರಾ ಅನ್ನೋ ಪ್ರಶ್ನೆ ಇದೆ. ಬಹಳ ಪ್ರಮುಖವಾಗಿ ಜನಾಕ್ರೋಶ ಯಾತ್ರೆ ಇದೆಯಲ್ಲ, ಇದು ವಿಜೇಂದ್ರ ಅವರಿಗೆ ಒಂದು ರೀತಿಯಾಗಿ ವರ ಆಗೋಗ್ಬಿಟ್ಟಿದೆ, ವರದಾನ ಆಗ್ಬಿಡ್ತಿದ್ವು ಅಂತ. ಸಂಕಷ್ಟದಿಂದ ಮುಕ್ತಿ ಸಿಗುತ್ತಾ? ಜನಾಕ್ರೋಶ ಯಾತ್ರೆ ಬಗ್ಗೆ ಪ್ರತಿದಿನ ಹೈಕಮಾಂಡ್ಗೆ ಮಾಹಿತಿ ಹೋಗ್ತಾ ಇದೆ. ರಾಜ್ಯ ಘಟಕದಿಂದ ಹೈಕಮಾಂಡ್ಗೆ ಮಾಹಿತಿಯನ್ನ ರವಾನೆ ಮಾಡಲಾಗ್ತಾ ಇದೆ. ಜನಾಕ್ರೋಶ ಯಾತ್ರೆ ಸಕ್ಸಸ್ ಅಂತಿರುವ ರಾಜ್ಯ ಬಿಜೆಪಿ. ಸಿದ್ದರಾಮಯ್ಯನವರ ವಿರುದ್ಧ ಯಾತ್ರೆಯಲ್ಲಿ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಬೆಲೆ ಏರಿಕೆ, ಜಾತಿ ಗಣತಿ ರಿಪೋರ್ಟ್ ಬಗ್ಗೆ ಸಿಎಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಸಕ್ಸಸ್ಫುಲ್ ಅಂತಿರುವ ಕೇಸರಿ ಪಡೆ. ಈ ನಡುವೆ ವಿಜೇಂದ್ರನ ಮುಂದುವರೆಸದಂತೆ ಕೆಲವರು ಒತ್ತಡ ಹಾಕ್ತಾ ಇದ್ದಾರೆ. ಆದ್ರೆ ಸಂಘಟನೆ ವಿಚಾರದಲ್ಲಿ ವಿಜೇಂದ್ರ ಸಕ್ಸಸ್ ಅಂತ ರಿಪೋರ್ಟ್ ನೀಡಲಾಗಿದೆ. ಇದೇ ವಾರ ವಿಜೇಂದ್ರಗೆ ನಿರ್ಣಾಯಕ ವಾರ. ಬಹುತೇಕ 28ರ ಸಂಜೆ ಅಧಿಕೃತ ಘೋಷಣೆಯಾಗುವಂತ ಸಾಧ್ಯತೆ ಇದೆ. ಬಹುತೇಕ ರಾಜ್ಯಾಧ್ಯಕ್ಷರಾಗಿ BY ವಿಜೇಂದ್ರ ಅವರೇ ಮುಂದುವರಿಯಲಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ. ಜನಾಕ್ರೋಶ ಯಾತ್ರೆಗೆ ತೆರೆ ಬೀಳೋ ಮುನ್ನವೇ ಗುಡ್ ನ್ಯೂಸ್ ಸಿಗುತ್ತೆ. BSY ಬಣ ನಿರಾಳ, ರೆಬೆಲ್ಸ್ ಬಣ ಕೊತ ಅನ್ಕೊಂಡಂತೆ BY ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಅಂದ್ರೆ ಒಂದು ಬಣ ಇದೆಯಲ್ಲ, ಅರವಿಂದ ಲಿಂಬಾವಳಿ ಅವರಿದ್ದಾರೆ. ಮೊದಲು ಯತ್ನಾಳ್ ಬಣ ಅಂತ ಹೇಳಿ ಕರಿತಾ ಇದ್ವಿ, ಈಗ ಅದನ್ನ ಕರೆಯಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಹಾಗಾಗಿ ಅರವಿಂದ ಲಿಂಬಾವಳಿ ಅವರಿದ್ದಾರೆ, ರಮೇಶ್ ಜಾರಕಿಹೊಳಿ ಅವರಿದ್ದಾರೆ. ಇವರೆಲ್ಲರಿಗೂ ಬಣ ಇದೆಯಲ್ಲ, ಇವ್ರಿಗೆ ನಿರಾಸೆ ಆಗಿರುವಂತ ಒಂದು ವಿಚಾರ ಇದು. ಯಾಕೆಂತ ಹೇಳಿದ್ರೆ ವಿಜೇಂದ್ರ ಅವರ ವಿರುದ್ಧನೇ ತೊಡೆ ತಟ್ಟಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು, ಅವರು ಯಾವತ್ತೂ ಕೂಡ ನಮ್ಮ ನಾಯಕರಾಗೋದಕ್ಕೆ ಸಾಧ್ಯ ಇಲ್ಲ, ಅವರನ್ನ ನಮ್ಮ ನಾಯಕ ಅಂತ ಹೇಳಿ ನಾವು ಒಪ್ಕೊಳ್ಳೋದಿಲ್ಲ, ವಾಗ್ದಾಳಿಯನ್ನ ನಡೆಸ್ತಾ ಇದ್ರು ಪ್ರತಿನಿತ್ಯ ಬೆಳಗಾದ್ರೆ. ಫೈನಲಿ ಯತ್ನಾಳ್ ಅವರನ್ನ ಎತ್ತಂಗಡಿ ಮಾಡಲಾಗುತ್ತೆ, ಉಚ್ಚಾಟನೆ ಮಾಡಲಾಗುತ್ತೆ. ಅದಾದ ನಂತರ ಒಬ್ಬೊಬ್ಬರೇ ವಿಜೇಂದ್ರ ಅವರ ಬಣದಲ್ಲಿ ಸೇರ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಬಹಳಷ್ಟು ಜನ ನಾಯಕರು.
ಎಲ್ಲಿ ತಮ್ಮ ಬುಡಕ್ಕೂ ಕೂಡ ಬಂದು ಬಿಡ್ತಾರೇನೋ ಅಂತ ಹೇಳಿ. ಆದರೂ ಇನ್ನೂ ಕೆಲವೊಂದಿಷ್ಟು ವಿರೋಧ ಇದ್ದೇ ಇದೆ ಕೆಲವೊಂದಿಷ್ಟು ನಾಯಕರಿಂದ. ಅವರಿಗೆ ನಿರಾಸೆ ಆದರೆ BSY ಬಣದ ನಾಯಕರಿಗೆ ಅಥವಾ BY ವಿಜೇಂದ್ರ ಬಣದ ನಾಯಕರಿಗೆ ಈ ಸುದ್ದಿ ನಿಜಕ್ಕೂ ಕೂಡ ಖುಷಿ ಕೊಟ್ಟಿರುತ್ತೆ.